ಅಧ್ವ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಟ್ರಾಫಿಕ್ ನಿಯಮಗಳು, ಟ್ರಾಫಿಕ್ ಇಲಾಖೆ ಎಷ್ಟು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂದರೆ ನಾವೆಲ್ಲ ಟ್ರಾಫಿಕ್ ಇಲಾಖೆಗೆ ಒಂದು ಚಪ್ಪಾಳೆಯನ್ನು ತಟ್ಟಲೇಬೇಕು. ಅಂತ ಅದ್ಭುತವಾದ ಕಾರ್ಯವನ್ನು ಟ್ರಾಫಿಕ್ ಇಲಾಖೆ ಮಾಡ್ತಾ ಇದೆ. ಎಲ್ಲ ಇಲಾಖೆಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಅವು ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಿದ್ದಾವೆ ಅಂದರೆ, ಒಬ್ಬ ಫುಡ್ ಡೆಲಿವರಿ ಮಾಡೋನು ಸಿಗ್ನಲ್ ಜಂಪ್ ಮಾಡಿದ್ರೆ ಠಪ್ ಅಂತ ಅವನ್ನ ಹಿಡಿದು ಅವನ ಮೇಲೆ ಕೇಸ್ ಹಾಕ್ತಾರೆ, ಫೈನ್ ಹಾಕ್ತಾರೆ. ಶಬಾಷ್, ಬಹಳ ಅದ್ಭುತವಾದಂಥ ಕಾರ್ಯ. ಒಬ್ಬ ದಿನಗೂಲಿ ನೌಕರ ಸಿಗ್ನಲ್ ಜಂಪ್ ಮಾಡಿದ್ರೆ ಅವನನ್ನ ಹಿಡಿದು ಫೈನ್ ಹಾಕ್ತಾರೆ. ಒಂದು ವೇಳೆ ಹೆಲ್ಮೆಟ್ ಅನ್ನು ಹಾಕದೆ ಹೋದ್ರೆ ಅವನನ್ನ ಹಿಡಿದು ಫೈನ್ ಹಾಕ್ತಾರೆ. ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಟ್ರಾಫಿಕ್ ಇಲಾಖೆ. ಇದನ್ನ ನಾವೆಲ್ಲರೂ ಶ್ಲಾಘಿಸಲೇಬೇಕು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಆದರೆ ಎಲ್ಲರಿಗೂ ಅನ್ವಯವಾಗುವಂತಹ ಈ ಕಾನೂನು, ಎಲ್ಲರಿಗೂ ಅನ್ವಯಿಸುವಂತಹ ಈ ಕಾಯ್ದೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆ ಅನ್ವಯಿಸೋದಿಲ್ಲ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮಿನಿಸ್ಟರ್ಗಳಿಗೆ, ಶಾಸಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಅನ್ವಯಿಸೋದಿಲ್ಲ. ಅವರು ಹೆಲ್ಮೆಟ್ ಇಲ್ಲದೇನೆ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿ ಎಲ್ಲಿ ಬೇಕಾದರೆ ಹೇಗೆ ಬೇಕಾದರೂ ಓಡಾಡಬಹುದು, ಹೇಗೆ ಬೇಕಾದರೂ ಟ್ರಾಫಿಕ್ ಜಾಮ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಓಡಾಡಬಹುದು. ಅಷ್ಟೊಂದು ಅವರಿಗೆ ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ ಟ್ರಾಫಿಕ್ ಇಲಾಖೆಯವರು. ಅವರ ಮೇಲೆ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಆದರೆ ಅದನ್ನು ಬಿಟ್ಟು ಬೇರೆ ಯಾರೇ ಸಾರ್ವಜನಿಕರು ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಅವರ ಮೇಲೆ ಶಿಸ್ತಾದ ಕ್ರಮವನ್ನು ಕೈಗೊಳ್ತಾರೆ. ಎಂತ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ನೀವು ಗಮನಿಸಬಹುದು ವಿಡಿಯೋದಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೆಲ್ಮೆಟ್ ಅನ್ನು ಧರಿಸದೆ ಹಿಂದೆ ಅವರ ಪಟಾಲಮ್ಮನ್ನು ಕಟ್ಟಿಕೊಂಡು ಬೈಕ್ನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ ಶಾಸಕರು, ಸಂಸದರು ಹಾಗೂ ಮಿನಿಸ್ಟರ್ಗಳ ಜೊತೆ. ಎಂಥ ಅದ್ಭುತವಾದಂಥ ಕಾರ್ಯ ಅಲ್ವಾ? ನಿಜಕ್ಕೂ ನಾವೆಷ್ಟು ಪುಣ್ಯ ಮಾಡಿದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆರಿಸಿ ತಂದು ಅಂದರೆ. ಅವರಿಗೆ ಮಾತ್ರ ಯಾವುದು ಅನ್ವಯವಾಗೋದಿಲ್ಲ. ಅವರು ಹೇಗೆ ಬೇಕಾದರೂ ಹಾಗೆ ಓಡಾಡಬಹುದು, ಆಡಳಿತವನ್ನು ಮಾಡಬಹುದು. ಆದರೆ ರಾಜ್ಯದ ಒಬ್ಬ ಮತದಾರ, ರಾಜ್ಯದ ಒಬ್ಬ ಸಾರ್ವಜನಿಕ, ರಾಜ್ಯದ ಒಬ್ಬ ಪ್ರಜೆ ಒಂದು ಚೂರು ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ. ಬಹಳ ಅದ್ಭುತವಾದಂಥ ಕಾರ್ಯ ನಡೀತಾ ಇದೆ. ನೋಡೋಣ ಇನ್ನಾದರೂ ಇಲಾಖೆಗಳು ಎಚ್ಚೆತ್ಕೊಳ್ತಾವ ಅಂತ. ಶಿರಸ್ತ್ರಾಣವನ್ನು, ಹೆಲ್ಮೆಟ್ಟನ್ನು ಧರಿಸದೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಬಹುಶಃ ಉಪಮುಖ್ಯಮಂತ್ರಿಗಳು, ನೀವು ವಿಡಿಯೋದಲ್ಲಿ ಗಮನಿಸಿ, ಹೆಲ್ಮೆಟ್ ಧರಿಸದೆ ಪ್ರಯಾಣವನ್ನು ಮಾಡ್ತಿದ್ದಾರೆ. ಅದೇ ಸಾಮಾನ್ಯ ಒಬ್ಬ ಹೆಲ್ಮೆಟ್ ಧರಿಸದೆ ಹೋದರೆ ಅವನ ಮೇಲೆ ಸಾಕಷ್ಟು ಫೈನ್ಗಳು, ಕೇಸ್ಗಳು ಬೀಳ್ತವೆ. ಅವನ ಗಾಡಿಯನ್ನು ವಶಕ್ಕೆ ತೆಗೆದುಕೊಳ್ಳೋದು, ಏನೋ ಅವನು ಕ್ರೈಮ್ ಮಾಡಿ ಓಡ್ ಹೋಗ್ತಾ ಇದ್ದಾನೋ ಎಂಬಂತೆ ಅವನನ್ನು ಬೆದರಿಸಿ, ಅವನನ್ನು ಹಿಂಬಾಲಿಸಿ, ಅಡ್ಡಗಟ್ಟಿ ಅವನನ್ನು ಸುಲಿಗೆ ಮಾಡುವಂಥದ್ದು ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಿ. ಇಷ್ಟೆಲ್ಲದರ ನಡುವೆ ರಾಜಾರೋಷವಾಗಿ ಹೆಲ್ಮೆಟನ್ನು ಧರಿಸದೆ, ಟ್ರಾಫಿಕ್ನಲ್ಲಿ ನಿಯಮವನ್ನು ಪಾಲನೆ ಮಾಡದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಶಾಸಕರುಗಳು, ಮಿನಿಸ್ಟರ್ಗಳು, ಉಪಮುಖ್ಯಮಂತ್ರಿಗಳೇ ಸ್ವತಃ ಹೋಗ್ತಿದ್ದಾರೆ, ನಡೆದುಕೊಳ್ತಿದ್ದಾರೆ ಅಂದರೆ ಸಾಮಾನ್ಯ ಪ್ರಜೆಗಳು ಯಾವ ರೀತಿ ಬದುಕಬೇಕು, ಯಾರನ್ನು ಫಾಲೋ ಮಾಡಬೇಕು? ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಹೇಗೆ ಬದುಕಬೇಕು ನಾವು, ಯಾವ ಮಾರ್ಗಸೂಚಿಯನ್ನು ಫಾಲೋ ಮಾಡಬೇಕು, ಯಾರ ಗೈಡ್ಲೈನ್ಸನ್ನು ನಾವು ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು, ನಾವು ಹೇಗೆ ನಡ್ಕೊಳ್ಬೇಕು ಎಂಬ ಒಂದು ಅನುಮಾನ ಹುಟ್ಟುತ್ತಾ ಇದೆ ಎಲ್ಲರಲ್ಲೂ. ಈ ಬಗ್ಗೆ ಟ್ರಾಫಿಕ್ ಇಲಾಖೆ ಕ್ರಮವನ್ನು ಕೈಗೊಳ್ಳುತ್ತಾ ನೋಡೋಣ. ನಾವು ಅಧ್ವ ಟಿವಿಯ ಮೂಲಕ ಇದನ್ನು ಪ್ರಶ್ನೆ ಮಾಡ್ತೀವಿ. ಯಾಕಂದರೆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಸಂವಿಧಾನವನ್ನು ಎಲ್ಲರೂ ಪಾಲನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಒಬ್ಬ ರಾಜನಿಗೆ ಒಂದು ಕಾನೂನು, ಒಬ್ಬ ಪ್ರಜೆಗೆ ಒಂದು ಕಾನೂನು, ಅದನ್ನು ವಿರೋಧಿಸಿಯೇ ಪ್ರಜಾತಂತ್ರ ಬಂದಿರುವಂಥದ್ದು, ಪ್ರಜಾಪ್ರಭುತ್ವ ಬಂದಿರುವಂಥದ್ದು. ಈಗ ಈ ಪ್ರಜಾಪ್ರಭುತ್ವದಲ್ಲೂ ಮೇಲು ಕೀಳು ಮಾಡ್ತಿದ್ದಾರೆ ಅಂದರೆ ಏನಿದರ ಅರ್ಥ? ನೀವೇ ಉತ್ತರಿಸಿ. ಹಾಗೆ ಈ ಕಾರ್ಯಕ್ರಮವನ್ನು ಮುಗಿಸುವ ಮೂಲಕ ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ಅಧ್ವ ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇರಿ. ನಮಸ್ಕಾರ.